ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲಾ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭೈರತಿ ಬಸವರಾಜ್ಗೆ ಟೆನ್ಷನ್ ಶುರುವಾಗಿದೆ. ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಈಗ ವಜಾ ಆಗಿದೆ. ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲಾ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರು ತಳಕಾಕೊಂಡಿರುತ್ತೆ. ಹಾಗಾಗಿ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕಿರ್ತಾರೆ. ಆದರೆ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಕೊಲೆ ಪ್ರಕರಣದ ವಿಚಾರಣೆ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನು ಸಾಧ್ಯ ಇಲ್ಲ ಅಂತ ಹೇಳಿ ಕೋರ್ಟ್ ಅರ್ಜಿಯನ್ನ ವಜಾ ಮಾಡಿದೆ. ಸಿಐಡಿ ಹೊರಡಿಸಿದಂತಹ ಕೋಕಾ ಕಾಯ್ದೆ ಆದೇಶವೂ ಕೂಡ ಈಗ ವಜಾ ಆಗಿದೆ. ಹಾಗಾಗಿ ಶಾಸಕ ಭೈರತಿ ಬಸವರಾಜ್ಗೆ ಢವ ಶುರುವಾಗಿದೆ, ಟೆನ್ಷನ್ ಶುರುವಾಗಿದೆ. ಭೈರತಿ ಬಸವರಾಜ್ ಸೇರಿದಂತೆ ಇತರೆ ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆ ಆದೇಶವನ್ನ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಿದ್ರು ಭೈರತಿ ಬಸವರಾಜ್. ಹಾಗಾಗಿ ಇನ್ನೂ ಕೂಡ ವಿಚಾರಣೆ ಬಾಕಿ ಇರೋದ್ರಿಂದ, ತನಿಖೆ ಬಾಕಿ ಇರೋದ್ರಿಂದ ಈಗ ಅರ್ಜಿಯನ್ನ ವಜಾಗೊಳಿಸಿದೆ. ಕೋಕಾ ಕಾಯ್ದೆಯಿಂದ ಭೈರತಿ ಬಸವರಾಜ್ಗೆ ಬಿಗ್ ರಿಲೀಫ್ ಸಿಕ್ಕಂತಾಗ್ತಾ ಇದೆ. ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರೋದ್ರಿಂದ ಬಂಧನದ ಭೀತಿ ಕೂಡ ಇರುವಂಥದ್ದು. ಯಾವಾಗ ಬೇಕಾದರೂ ಬಂದು ಅವರನ್ನ ಬಂಧಿಸುವಂತಹ ಸಾಧ್ಯತೆ ಕೂಡ ಇದೆ. ಈಗ ಒಂದರಲ್ಲಿ ರಿಲೀಫ್ ಸಿಕ್ಕಿದ್ರೆ ಮತ್ತೊಂದರಲ್ಲಿ ಈಗ ಟೆನ್ಷನ್ ಆಗಿರುವಂಥದ್ದು. ಕೋಕಾ ಕಾಯ್ದೆಯಿಂದ ಬಸವರಾಜ್ಗೆ ಬಿಗ್ ರಿಲೀಫ್ ಸಿಕ್ಕಿದ್ರೆ ಮತ್ತೊಂದು ಕಡೆ ಟೆನ್ಷನ್ ಇದ್ದೇ ಇರುತ್ತೆ. ಯಾಕಂದ್ರೆ ಯಾವಾಗ ಬೇಕಾದರೂ ಬಂಧಿಸುವಂತಹ ಸಾಧ್ಯತೆ ಇರೋದ್ರಿಂದ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲಾ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ಗೆ ಒಂದ್ ಕಡೆ ರಿಲೀಫ್ ಆಗಿದ್ರೆ ಮತ್ತೊಂದ್ ಕಡೆ ಈಗ ಬಂಧನದ ಭೀತಿ ಕೂಡ ಇರುವಂತದ್ದು. ಹಾಗಿದ್ರೆ ಕೋರ್ಟ್ ಏನೆಲ್ಲ ಕಾರಣಗಳನ್ನ ನೀಡಿ ಅರ್ಜಿಯನ್ನ ವಜಾ ಮಾಡ್ತು, ಏನೆಲ್ಲ ನಡೀತು ಕೋರ್ಟ್ನಲ್ಲಿ? ಚೈತ್ರ, ಕೆಲ ತಿಂಗಳ ಹಿಂದೆ ಬಿಕ್ಲು ಶಿವ ಎಂಬ ರೌಡಿ ಶೀಟರ್ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ ಶಾಸಕ ಭೈರತಿ ಬಸವರಾಜ್ ಅವರ ವಿರುದ್ಧ ಪ್ರಕರಣ ಕೂಡ ದಾಖಲು ಮಾಡಲಾಗಿತ್ತು. ಅಂದರೆ ಆ ರೌಡಿ ಶೀಟರ್ ಶಿವ ಏನಿದ್ದಾನೆ ಆಕೆಯ ಆತನ ಕುಟುಂಬಸ್ಥರು ಕೂಡ, ಅಂದರೆ ಆತನ ತಾಯಿ ಆರೋಪವನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ FIR-ನಲ್ಲೂ ಕೂಡ 5ನೇ ಆರೋಪಿಯನ್ನಾಗಿ ಭೈರತಿ ಬಸವರಾಜರನ್ನು ಮಾಡಲಾಗಿತ್ತು. ನಂತರ ಅವರು ಕೋರ್ಟ್ಗೆ ಹೋಗಿ ತಮ್ಮ ವಿರುದ್ಧದ ತನಿಖೆಗೆ ತಡೆ ನೀಡಬೇಕು ಅಂತೇಳಿ ಒಂದಷ್ಟು ಅರ್ಜಿಯನ್ನು ಹಾಕಿದರು. ಇದರ ಜೊತೆಗೆ ಈ ಒಂದು ಪ್ರಕರಣ CIDಗೆ ವರ್ಗಾವಣೆ ಆದಂಥ ಬೆನ್ನಲ್ಲೇ CID ಅಧಿಕಾರಿಗಳು ತನಿಖೆ ಚುರುಕುಗೊಳಿಸುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಭೈರತಿ ಬಸವರಾಜ್ ವಿರುದ್ಧ ಸಾಕಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸಿ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಅವರಿಗಿರುವಂತಹ ಒಂದು ಬಂಧನದಿಂದ ಇರುವಂಥ ರಕ್ಷಣೆಯನ್ನು ತೆರವುಗೊಳಿಸಬೇಕು ಅಂತೇಳಿ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದರು. ಮತ್ತೊಂದು ಕಡೆ ಬಂಧನದ ಭೀತಿಯಿಂದ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಭೈರತಿ ಬಸವರಾಜ್ ಮಾಡಿದ್ರು. ಜೊತೆಗೆ CID ಅಧಿಕಾರಿಗಳು ಈತನನ್ನು ತಪ್ಪಿಸ್ಕೊಳ್ಬಾರ್ದು, ಒಂದು ವೇಳೆ ಅರೆಸ್ಟ್ ಮಾಡಿದ್ರೆ ಅನ್ನುವಂಥ ರೀತಿಯಲ್ಲಿ ಕೋಕಾ ಆ್ಯಕ್ಟನ್ನು ಹಾಕುವಂಥ ಕೆಲಸವನ್ನು ಮಾಡಿದರು. ಅಂದರೆ ಈ ರೀತಿಯಂಥ ಆರ್ಗನೈಸ್ಡ್ ಕ್ರೈಮ್ ನಡೆದಂಥ ಸಂದರ್ಭದಲ್ಲಿ ಆರೋಪಿಗಳು ಬೇಗ ರಿಲೀಸ್ ಆಗಬಾರ್ದು, ಜೊತೆಗೆ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಕೂಡ ಮತ್ತೆ ಪ್ರಕರಣಗಳಲ್ಲಿ ಭಾಗಿಯಾಗಬಾರ್ದು ಅನ್ನೋಂಥ ಕಾರಣಕ್ಕೆ ಕೋಕಾ ಆ್ಯಕ್ಟನ್ನು ಹಾಕ್ತಾರೆ. ಈ ಒಂದು ಆ್ಯಕ್ಟ್ ಹಾಕಿದರೆ ಕನಿಷ್ಠ 2 ವರ್ಷ, 1 ರಿಂದ 2 ವರ್ಷಗಳ ಕಾಲ ಅವರು ಜಾಮೀನು ಪಡೆಯೋದಕ್ಕೆ ಅರ್ಹ ಇರೋದಿಲ್ಲ. ಹೀಗಾಗಿ ಆ ಒಂದು ಆ್ಯಕ್ಟ್ ಹಾಕಿದ್ದನ್ನು ಕೂಡ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಭೈರತಿ ಬಸವರಾಜ್ ಮಾಡಿದರು. ಇಲ್ಲಿ ಒಂದು ಅರ್ಜಿಯಲ್ಲಿ ಅವರಿಗೆ ರಿಲೀಫ್ ಸಿಕ್ಕರೆ ಮತ್ತೊಂದು ಕಡೆ ಟೆನ್ಷನ್ ಆಗಿದೆ. ಯಾಕಂದರೆ ಇವತ್ತು ಹೈಕೋರ್ಟ್ ಅವರಿಗೆ ಅವರ ವಿರುದ್ಧ ಹಾಕಿರುವಂಥ ಕೋಕಾ ಆ್ಯಕ್ಟ್ ಸಂಬಂಧಪಟ್ಟಂತೆ ಆ ಒಂದು ಕೋಕಾ ಆ್ಯಕ್ಟನ್ನು ಈಗ ರಿಮೂವ್ ಮಾಡುವಂತೆ ಆದೇಶವನ್ನು ನೀಡಲಾಗಿದೆ. ಅಂದರೆ CID ಅಧಿಕಾರಿಗಳು, CID ಮುಖ್ಯಸ್ಥರು ಆದೇಶ ಮಾಡಿದ್ದನ್ನು ವಜಾ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ವಿಚಾರದಲ್ಲಿ ಭೈರತಿ ಬಸವರಾಜ್ ಅವರಿಗೆ ಕೋಕಾ ಆ್ಯಕ್ಟ್ನಿಂದ ತಪ್ಪಿಸ್ಕೊಂಡಂತಾಗಿದೆ. ಅಂದರೆ ಆರ್ಗನೈಸ್ಡ್ ಕ್ರೈಮ್ ವಿರುದ್ಧ ಈ ಒಂದು ಕೋಕಾ ಆ್ಯಕ್ಟ್ ಹಾಕ್ತಾರೆ, ಆ ಒಂದು ಆ್ಯಕ್ಟಿಂದ ತಪ್ಪಿಸ್ಕೊಂಡಂತಾಗಿದೆ. ಮತ್ತೊಂದು ಕಡೆ ಭೈರತಿ ಬಸವರಾಜ್ ಅವರು ಸಲ್ಲಿಸಿದಂಥ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸುವಂಥ ಕೆಲಸವನ್ನು ಹೈಕೋರ್ಟ್ ಮಾಡಿದೆ. ಹೀಗಾಗಿ ಭೈರತಿ ಬಸವರಾಜ್ ಅವರು ಸದ್ಯಕ್ಕೆ ಬಂಧನದ ಭೀತಿಯಿಂದ ಒದ್ದಾಡುವಂತಾಗಿದೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳಿದೆ ಅಂತೇಳಿ ಕೋರ್ಟ್ಗೆ SPP ಮಾಹಿತಿ ನೀಡುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಈ ಹಿಂದೆ ಇವರು ಮತ್ತೆ ಬಿಕ್ಲಾ ಶಿವನ ಮಧ್ಯೆ ನಡೆದಿರುವಂಥ ಒಂದಷ್ಟು ವಿಚಾರಗಳಾಗಿರ್ಬೋದು, ಜೊತೆಗೆ ಬಿಕ್ಲಾ ಶಿವ ನೀಡಿರುವಂಥ ದೂರಿನ ವಿಚಾರಗಳಾಗಿರ್ಬೋದು, ಜೊತೆಗೆ ಆರೋಪಿ ಜಗದೀಶ್ ಅಲಿಯ ಜಗ್ಗ ಏನಿದ್ದಾನೆ ಆತ ಮತ್ತೆ ಭೈರತಿ ಬಸವರಾಜ್ ಅವರ ಮಧ್ಯೆ ಇರುವಂಥ ಒಂದಷ್ಟು ಕಾಂಟ್ಯಾಕ್ಟ್ಗಳಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಈ ಒಂದು ಕೊಲೆಯಲ್ಲಿ ಇವರ ಪಾತ್ರ ಏನಿರ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ CID ಅಧಿಕಾರಿಗಳು ಇದೆ ಅಂತೇಳಿ ಕೋರ್ಟ್ಗೆ ಮಾಹಿತಿ ನೀಡುವಂಥ ಕೆಲಸವನ್ನು ಮಾಡಿದರು. ಸದ್ಯಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಈಗ ವಜಾ ಮಾಡುವಂಥ ಕೆಲಸವನ್ನು ಹೈಕೋರ್ಟ್ ಮಾಡಿದೆ.
ಜೊತೆಗೆ ಈ ಮುಂಚೆ ನೀಡಿದಂತ ಬಂಧನದ ರಕ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆ ಒಂದು ಮುಂದುವರಿಸಬೇಕಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಯಾವುದೇ ಕ್ಲಾರಿಫಿಕೇಶನ್ ಕೂಡ ಇನ್ನು ಕೂಡ ಸಿಕ್ಕಿಲ್ಲ. ಹೀಗಾಗಿ ಸದ್ಯಕ್ಕೆ ಬಂಧನದ ಭೀತಿಯಿಂದ ಶಾಸಕ ಬೈರತಿ ಬಸವರಾಜ್ ಅವರು ಬಳಲುವಂತೆ ಆಗಿದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್